ನಮಸ್ಕಾರ ಮಿಥುನ ರಾಶಿಯವರೇ, 2026ರ ಫೆಬ್ರವರಿ ತಿಂಗಳು ನಿಮ್ಮ ಪಾಲಿಗೆ ಬರಿಗೈಲಿ ಬಂದವರನ್ನು ಬಂಗಾರದ ಮನುಷ್ಯರನ್ನಾಗಿ ಮಾಡುವ ಶಕ್ತಿ ಹೊಂದಿದೆ. ಹೌದು, ಮಿಥುನ ರಾಶಿಯವರ ಜಾತಕದಲ್ಲಿ ಈಗ ಗಜಕೇಸರಿ ಯೋಗದಂತಹ ಪ್ರಭಾವಗಳು ಗೋಚರಿಸುತ್ತಿವೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಮಾನಸಿಕ ತುಮುಲಗಳು ಮತ್ತು ಆರ್ಥಿಕ ಏರಿಳಿತಗಳಿಗೆ ಈಗ ತೆರೆ ಬೀಳಲಿದೆ. ಈ ಫೆಬ್ರವರಿಯಲ್ಲಿ ನಿಮ್ಮನ್ನು ಬೆಚ್ಚಿ ಬೀಳಿಸುವ ಆ ದೊಡ್ಡ ಘಟನೆ ಯಾವುದು? ನಿಮ್ಮ ಅದೃಷ್ಟದ ಬಾಗಿಲು ಎಲ್ಲಿ ತೆರೆಯಲಿದೆ? ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮ್ಮ ಜೀವನದಲ್ಲಿರುವ ಎಲ್ಲಾ ದೃಷ್ಟಿ ದೋಷಗಳು ಮತ್ತು ವಿಘ್ನಗಳು ದೂರವಾಗಲು ಆ ವಿಘ್ನೇಶ್ವರನನ್ನು ನೆನೆಯುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಭಕ್ತಿಯಿಂದ ಓಂ ಗಂ ಗಣಪತೆ ನಮಃ ಎಂದು ಬರೆಯಿರಿ. ವಿಘ್ನೇಶ್ವರನ ಕೃಪೆ ಇದ್ದರೆ ನಿಮ್ಮ ಹಣೆಬರಹವೇ ಬದಲಾಗಲಿದೆ. ಮಿಥುನ ರಾಶಿಯ ಅಧಿಪತಿ ಬುಧ. ಈ ಫೆಬ್ರವರಿಯಲ್ಲಿ ಬುಧನ ಸ್ಥಾನವು 10ನೇ ಮನೆಯಲ್ಲಿ ಪ್ರಬಲವಾಗಿರುವುದರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಅಜೇಯರಾಗಲಿದ್ದೀರಿ. ಇಷ್ಟು ದಿನ ನಿಮ್ಮ ಮಾತನ್ನು ಕೇಳದವರು ಈಗ ನಿಮ್ಮ ಸಲಹೆಗಾಗಿ ಸರದಿಯಲ್ಲಿ ಕಾಯಲಿದ್ದಾರೆ. ನಿಮ್ಮ ಬುದ್ಧಿವಂತಿಕೆಯೇ ಈ ತಿಂಗಳು ನಿಮಗೆ ಕೋಟ್ಯಂತರ ರೂಪಾಯಿಗಳ ಲಾಭ ತಂದುಕೊಡಲಿದೆ. ವೀಕ್ಷಕರೇ, ಮಿಥುನ ರಾಶಿಯವರ ಜೀವನದಲ್ಲಿ ಫೆಬ್ರವರಿ ತಿಂಗಳು ನಡೆಯಲಿರುವ ಆ ಮಹಾ ಘಟನೆಯೆಂದರೆ ಹಳೆಯ ಹೂಡಿಕೆಯಿಂದ ಬೃಹತ್ ಲಾಭ ಅಥವಾ ದೀರ್ಘಕಾಲದ ಸರ್ಕಾರಿ ಸಮಸ್ಯೆಯಿಂದ ಮುಕ್ತಿ. ಹೌದು, ನೀವು ಯಾವುದೋ ಕಾನೂನು ಚೌಕಟ್ಟಿನಲ್ಲಿ ಸಿಲುಕಿದ್ದರೆ ಈ ತಿಂಗಳು ನಿಮಗೆ ಅದರಲ್ಲಿ ದೊಡ್ಡ ಜಯ ಸಿಗಲಿದೆ. ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ನಿಮಗೆ ಲಕ್ಷ್ಮೀ ಕಟಾಕ್ಷ ನೀಡಲಿದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಹರಿದು ಬರಲಿದೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಕಾಂಟ್ರಾಕ್ಟ್ಗಳು ಸಿಗಲಿವೆ. ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿ ಸಿಗುವುದು ಖಚಿತ. ನೀವು ಮಾಡಿದ ಹಳೆಯ ಶ್ರಮಕ್ಕೆ ಈಗ ಬಡ್ಡಿ ಸಮೇತ ಫಲ ಸಿಗುವ ಸಮಯ ಇದು. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಕಳೆದ ಕೆಲವು ದಿನಗಳಿಂದ ಇದ್ದ ಕಿರಿಕಿರಿಗಳು ಮಾಯವಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯದ ಮಾತುಕತೆಗಳು ನಡೆಯಲಿವೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಅನಿರೀಕ್ಷಿತ ಉಡುಗೊರೆ ಅಥವಾ ದೊಡ್ಡ ಬೆಂಬಲ ಸಿಗಲಿದೆ. ಮಕ್ಕಳ ಪ್ರಗತಿ ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ದೈವಿಕ ವಾತಾವರಣ ನೆಲೆಸಲಿದ್ದು ನೆಮ್ಮದಿಯ ದಿನಗಳನ್ನು ಕಳೆಯುವಿರಿ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ಉಸಿರಾಟದ ತೊಂದರೆ ಅಥವಾ ಅಲರ್ಜಿಯ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕು. ಅತಿಯಾದ ಆಲೋಚನೆಗಳಿಂದ ಮಾನಸಿಕ ಆಯಾಸವಾಗಬಹುದು. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಸಂಗೀತ ಕೇಳುವುದು ನಿಮ್ಮನ್ನು ಉಲ್ಲಾಸವಾಗಿಡುತ್ತದೆ. ಅದೃಷ್ಟ ನಿಮ್ಮದಾಗಲು ವಿಶೇಷ ಪರಿಹಾರ. ಮಿಥುನ ರಾಶಿಯವರೇ, ಈ ತಿಂಗಳ ಸಂಪೂರ್ಣ ಫಲ ಪಡೆಯಲು ಈ ಸರಳ ಕಾರ್ಯವನ್ನು ಮರೆಯದೆ ಮಾಡಿ. ಪ್ರತಿ ಬುಧವಾರ ಗಣಪತಿಗೆ ದೂರ್ವೆ ಅರ್ಪಿಸಿ ಮತ್ತು ದುರ್ಗಾದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಈಗಲೇ ಓಂ ಗಂ ಗಣಪತೆ ನಮಃ ಎಂದು ಬರೆಯಿರಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದುವ ಸಾಮಗ್ರಿಗಳನ್ನು ದಾನ ಮಾಡಿ. ನೋಡಿದ್ರಲ್ಲ ಮಿಥುನ ರಾಶಿಯವರೇ, ಫೆಬ್ರವರಿ ತಿಂಗಳು ನಿಮ್ಮ ಪಾಲಿಗೆ ಎಷ್ಟು ಅದ್ಭುತವಾಗಿದೆ ಎಂದು. ಈ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನನಸಾಗಲಿ ಎಂದು ಹಾರೈಸುತ್ತಾ ಮರೆಯದೆ ಕಾಮೆಂಟ್ನಲ್ಲಿ ಓಂ ಗಂ ಗಣಪತೆ ನಮಃ ಎಂದು ಬರೆಯಿರಿ. ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಗೆಳೆಯರಿಗೆ ಶೇರ್ ಮಾಡಿ. ಸದಾಕಾಲ ಜಯ ನಿಮ್ಮದಾಗಲಿ. ಧನ್ಯವಾದಗಳು.